ಈಗಾಗಲೇ 400 ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ. ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗೆ ಕಾಣಿಸ್ತದೆ ನೋಡ್ರಿ. ಇವತ್ತು ಯಾವ ಸಮಾಜನೇ ಇಲ್ಲ. ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಯಾರು ಅದಾರ, ಕುರುಬ ಕ್ರಿಶ್ಚಿಯನ್ ಎಲ್ಲಿ ಅದಾರ? ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ, ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅವ್ರು ಹೆಚ್ಚದಾರ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ. ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ. ಎಲ್ಲ ಜನ ಜಾಗೃತ ಆಗ್ಯಾರ. ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ 2028ಕ್ಕೆ ಇವ್ರು ಅಧಿಕಾರಕ್ಕೆ ಬರೋದಿಲ್ಲ. ಸರ್, ಈಗ ಹುಬ್ಬಳ್ಳಿ ಏಕತಾ ಸಮಾವೇಶದಾಗ ಸರ ಜಾತಿ ಏನು ಕಾಲಮ್ ಐತಿಲ್ಲ, ಅಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ಸಿರಿ, ಧರ್ಮದ ಅಂತ ಬಂದಾಗ ಜನರು ವಿವೇಚನೆಗೆ ಬಿಟ್ಟಿದ್ದಾರೆ ಸರ್. ಯಾರು ಏಕತಾ ಸಮಾವೇಶ ಸರ್, ಏಕತಾ ಸಮಾವೇಶ ಐತಲ್ಲ ಸರ್, ಎಲ್ಲಿಯವರೆಗೆ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಬರ್ಸಿದ್ರೆ ಏನೂ ಅರ್ಥ ಇಲ್ಲ. ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯವನ್ನು ವೀರಶೈವ ಸಮುದಾಯ ತಪ್ಪಾದಿ ಕೇಳಿಲಕತ್ತಾರೆ. ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರ್ಸ್ಬೇಕು, ಜಾತಿ ಅಂದಲ್ಲಿ ಲಿಂಗಾಯತರ ಬರ್ಸ್ರಿ, ವೀರಶೈವರ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನು ಬರ್ಸ್ರಿ. ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರಶೈವ ಅನ್ನೋದೇ ಇಲ್ಲ. ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಧರ್ಮ ಅಂತ ಹೇಳಿ ಡಿಕ್ಲೇರ್ ಆಗಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ಕೊಲೆ ಮಾಡ್ಲಕತ್ತಾರಟ್ಟೆ ತಮ್ಮ ಸ್ವಾರ್ಥಕ್ಕೆ. ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ, ಇವ್ರು ತಯಾರು ಮಾಡ್ಕೊಂಡವ್ರು ಇವ್ರು ಕೆಲವೊಂದು ಕಂಪ್ನಿಗಳು. ಬಸವಣ್ಣವ್ರದ್ದು ಬರೀ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆನೇ ಮಾಡಿಲ್ಲ. ಯಾರು ನೀವು ಪತ್ರಕರ್ತರ? ಯಾರು ಪತ್ರಕರ್ತರ ಅಟ್ಟೆಗೆ ಉತ್ತರ ಕೊಡ್ತೀರಿ? ಜಾಗೃತ ಸಭೆಯಲ್ಲಿ ಭಾಗಿಯಾಗಿದ್ರಿ, ಮುಂದಿನ ರೂಪರೇಷೆಗಳು ಯಾವ ರೀತಿ ಇರ್ತಾವಂತ? ಈಗ ನೋಡ್ರಿ, ಈಗ ಈ ಹೋರಾಟ ನಿರಂತರ. ಈಗ ಸುಪ್ರೀಂ ಕೋರ್ಟ್ನಾಗ ನಡೆದೈತೆ 2C ಮತ್ತು 2D ಪುರಸ್ಕಾರ ಮಾಡಬೇಕಾಗೈತಿ. ಈಗಾಗಲೇ ಏನು ಸಿದ್ದರಾಮಯ್ಯನವರು ಕೆಲವೊಂದು ರಾಜ್ಯದವ್ರು ಮುಸ್ಲಿಮರು ಏನು ರಿಸರ್ವೇಷನ್ ಕೊಟ್ಟಾರೋ ಅದು ರದ್ದಾಗ್ತದೆ. ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗೋದು ಸಿಗ್ತದೆ. ನಾವು ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳು ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಒಬ್ಬರೇ ಇರಬೇಕು. ಕೆಲವೊಬ್ರು ಜಾತಿ ಹೊಡೆಯುವಂಥ ಕೆಲಸ ಮಾಡತ್ತಾರ, ಬೆಳಗಾವದಾಗ ಸಮಾವೇಶ ಮಾಡ್ತಾರ, ಬೆಂಗಳೂರಾಗ ಸಮಾವೇಶ ಮಾಡ್ತಾರ. ಅಂಥವ್ರಿಗೆಲ್ಲ ಉತ್ತರ ಕೊಡೋದಿಲ್ಲರಪ್ಪ, ನೀವೇ ಅವ್ರಿಗೆ ಕೇಳ್ಕೊತ್ಕೊಂಡ್ರಿ. ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ಅನ್ಯಾಯ ಭಾಳ ಆಗ್ತಾ ಇದೆ ಸರ್. ಅದಕ್ಕೆ ರೀ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಗಳನ್ನ ದಬ್ಬಾಳಿಕೆ ಆಗ್ಲಕತ್ತೇಳಿ ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಒಂದಾಗ್ಯಾರ. ಈಗ ಇವರು ಬರೀ ಮುಸ್ಲಿಮರು ತುಷ್ಟೀಕರಣ ಬಿಟ್ಟರೆ ಏನು ನಡೆಸ್ಯಾರ ರಾಜ್ಯದಾಗ? ಅವರಿಗೆ ರಿಸರ್ವೇಷನ್ ಕೊಟ್ಟರು, ಕಾಂಟ್ರಾಕ್ಟ್ ಒಳಗೆ ರಿಸರ್ವೇಷನ್ ಕೊಟ್ಟರು. ಎಲ್ಲ ಆಫೀಸರ್ಗಳನ್ನೂ ಮುಸ್ಲಿಮರನ್ನ ಮುಖ್ಯಮಂತ್ರಿ ಕಚೇರಿ ಒಳಗೆ 4-5 ಮಂದಿ ಅವರೇ ಅದಾರ. ಸಂಶಯ ಬರ್ಲಾಕತ್ತ ನಮಗೆ ಸಿದ್ದರಾಮಯ್ಯವ್ರ ಬಗ್ಗೆ. ಸರ್, ಈಗ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುವಗೋಸ್ಕರ ವೀರಶೈವ ಲಿಂಗಾಯತರು ಮುಂದೆ ಬಂದಿದ್ದಾರೆ, ಅಂದರೆ ಸಮಾವೇಶ ಮಾಡ್ತಾ ಇದ್ದಾರೆ. ಹಿಂದೂ ಅನ್ನೋಂಥ ಅಂದರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಏನಂತಂದ್ರೆ, ನಾವು ಲಿಂಗಾಯತರು ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಕೈ ಸುಟ್ಕೊಂಡ್ರು. ಈಗ ಮತ್ತೆ ಹೊಳ್ಳಿ ಅದನ್ನೇ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಪ್ರತ್ಯೇಕ ಧರ್ಮ ಆಗಬೇಕು, ನಾವು ಪ್ರತ್ಯೇಕ ಧರ್ಮದ ಹಿಂದೂ ಲಿಂಗಾಯತಕ್ಕೆ ಬರ್ಸಿದ್ರೆ ನಮ್ಗೆ ಧರ್ಮ ಸಿಗತ್ತೆ ಅನ್ನುವಂಥ ಪ್ರಚಾರಗಳು ನಡೆದವು. ಹಿಂದೂ ಬರ್ಸ್ಬೇಡ್ರಿ, ಈ ಸಲ ಪೂರ್ತಿ ಸಾಫ್ ಆಗ್ತಾರೆ ಅಷ್ಟೇ. ಹಿಂದೂ ಬರ್ಸ್ಬೇಡ್ರಿ, ನಮ್ಮ ವೀರಶೈವ ಅಂತ ಬರ್ಸ್ರಿ. ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ, ಲಿಂಗಾಯತ ಅಂದ್ರೆ ಸಿಗೋದಿಲ್ಲ. ಲಿಂಗಾಯತ ಜಾತಿ ಅಂತ ಕನ್ಸಿಡರೇಷನ್ ಐತಿ. ಸರ್, ಹಿಂದೂ ಲಿಂಗಾಯತ ಬರ್ಸಿದ್ರೆ ಧರ್ಮದ ಹೋರಾಟಕ್ಕೆ ಏನ್ರಿ ಹಿನ್ನಡೆ ಆಗತ್ತೆ ಸರ್? ಯಾವುದೋ ಕಡೆ ಈಗೇನು ಜಾತಿ ಗಂಟೆ ಒಳಗೆ ಹಿಂದೂ ಲಿಂಗಾಯತ ಹಾಕಿರೋದು ಸರ್, ಏನು ಹೋರಾಟ ನಡೆದೈತಲ್ಲ ಸರ್, ಅದಕ್ಕೇನು ಹಿನ್ನಡೆ? ಯಾವ ಹೋರಾಟ ಇದೆ ಸರ್? ಇದು ಏನಿದು ಲಿಂಗಾಯತ ಧರ್ಮದ ಏನು ನಡೆದೈತಲ್ಲ ಸರ್, ಇದು ಲಿಂಗಾಯತ ಅಥವಾ ಧರ್ಮ ನಡೆದ ಏನು ಹೋರಾಟ ನಡೆದೈತಲ್ಲ, ಇದಕ್ಕೇನ್ರಿ ಹಿನ್ನಡೆ ಆಕತ್ತೇನಂತ ಸರ್? ನೋಡ್ರಿ, ಈಗ ಎಲ್ಲರೂ ತಗೊಂಡಿದ್ದು ಹಿಂದೂ ಧರ್ಮದ
ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ. ಕೆಲವೊಂದು ಲಿಂಗಾಯತರು ಸಹಿತ 2Aದಾಗ ಹೋಗ್ಯಾರ. ಅವ್ರು ಏನಂತ ಹೇಳ್ಯಾರ ಅಲ್ಲಿ? ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಉಪಯೋಗ ಮಾಡಿಲ್ಲ, ಹಿಂದೂ ತಮ್ಮ ಉಪಜಾತಿ ಹೇಳ್ಯಾರ. ಲಿಂಗಾಯತ ಇದೇನು ವೀರಶೈವ ಐತಲ್ಲ, ಇದು ಇನ್ನೂ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ. ಎಲ್ಲಿವರೆಗೆ 6 ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ಆಗ್ತದೆ. ಸರ್ ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು ಸರ್. ಹಾಂ ರೀ, ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು. ಹಾಗಾಗಿ ಲಿಂಗಾಯತರು ಇಲ್ಲ ಸರ್ ಯಾರು ಅದ್ರ ಬಗ್ಗೆ ಹಾಂ ರೀ. ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು, ಲಿಂಗಾಯತ ಸಮಾಜದವ್ರು ಯಾರು ಹೋಗೇ ಇಲ್ಲ. ಲಿಂಗಾಯತ್ರೆ ಒಕ್ಕಲಿಗರು ಅವ್ರು ಬೇರೆ ಅಲ್ಲ, ನಾವು ಲಿಂಗಾಯತರು ಬೇರೆ. ಯಾರಿಗೆ ಅದು ಹಿಂದೂ ಸಲ ಸಿಗ್ಲಾಕತ್ತ, ನನಗತ್ ಸಿಗ್ಲಾಕತ್ತಲ್ಲ. ನೋಡ್ರಿ, ರಾಯಚೂರು ಜಿಲ್ಲೆ ಒಳಗ 50%ಕಿಂತ ಹೆಚ್ಚು SC ST ಜನಾಂಗದವ್ರು ಅದಾರ. ಹಿಂದುಳಿದವರು, ದಲಿತರು ರಾಯಚೂರಿನಾಗ ಏನ್ರಿ, ಅಲ್ಲಿ 70ರಿಂದ 80 ಸಾವಿರ ಜನ ಸೇರಿದ್ರು ಮೊನ್ನೆ ಹೋದಾಗ. ಮದ್ದೂರು ಅಲ್ಲಿ ಒಂದು ಲಿಂಗಾಯತರ ಮನೆ ಇಲ್ಲ, ಅಲ್ಲಿ 20 ಸಾವಿರ ಮಂದಿ ಕೊಟ್ಟಿದ್ರು. ಅದು ಏನು ನನ್ನ ಸಲಾಗಲ್ಲ, ಈ ಸಿದ್ದರಾಮಯ್ಯನವ್ರು ಏನು ಹಿಂದೂ ಧರ್ಮದ ಮೇಲೆ ಗದಾಪರ ಮಾಡಕತ್ತಾರಲ್ಲ, ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಡ್ಲಾಕತ್ತಾರ. ನಮ್ಗೆ ಹಿಂದೂ ಬೇಕಾಗೈತಿ, ಹಿಂದುತ್ವ ಬೇಕಾಗೈತಿ ಹೊರತು ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲ ಅಂತ ಸಂದೇಶದು. ನನ್ನ ಸರ ಸೇರಾರ್ಥ ನಾ ಎಲ್ಲಿ ಹೋಗೋದಿಲ್ಲ. ನಾಯ ಗುಡ್ ನ್ಯೂಸ್ ಅವ್ರ ಮನೆ ಬಾಗಲಕ್ಕೆ ಹೋಗಿ ನಿಂದ್ರಲ್ರಿ. ನೀವು ಯಾಕೆ ಗಡಿಬಿಡಿ ಒಳಗೆ ಬಿದ್ದೀರಿ? ನಾ ಏನು ಈಗಾಗಲೇ 400 ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ. ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗೆ ಕಾಣಿಸ್ತದೆ. ನೋಡ್ರಿ, ಇವತ್ತ ಯಾವ ಸಮಾಜನೇ ಇಲ್ಲ. ಇವತ್ತು ಲಿಂಗಾಯತ, ಕ್ರಿಶ್ಚಿಯನ್ ಯಾರು ಅದಾರ, ಕುರುಬ ಕ್ರಿಶ್ಚಿಯನ್ ಎಲ್ಲಿ ಅದಾರ? ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ, ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು. ನಮ್ಮ ಹಿಂದೂ ಸಮಾಜ ಅಲ್ಪ ಅವ್ರು ಹೆಚ್ಚದಾರ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ. ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ, ಎಲ್ಲ ಜನ ಜಾಗೃತ ಆಗ್ಯಾರ. ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ 2028ಕ್ಕೆ ಇವ್ರು ಅಧಿಕಾರಕ್ಕೆ ಬರೋದಿಲ್ಲ. ಸರ್, ಈಗ ಹುಬ್ಬಳ್ಳಿ ಏಕ್ತಾ ಸಮಾವೇಶದಾಗ ಸರ ಜಾತಿ ಏನು ಕಾಲಮ್ ಐತಿಲ್ಲ, ಅಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ಸಿರಿ. ಧರ್ಮದ ಅಂತ ಬಂದಾಗ ಜನರು ವಿವೇಚನೆಗೆ ಬಿಟ್ಟಿದ್ದಾರೆ ಸರ್. ಯಾರು ಏಕ್ತಾ ಸಮಾವೇಶ ಸರ್, ಏಕ್ತಾ ಸಮಾವೇಶ ಆಯ್ತಲ್ಲ ಸರ್ ನಿನ್ನೆ ಲಿಂಗಾಯತ ಅಂತೇಳಿ ಧರ್ಮದಾಗ ಬರಸ್ರಿ, ಹಿಂದೂ ಅಂತ ಬರಸ್ಬೇಡ್ರಿ. ಆ ಹಿಂದೂ ವಿವೇಚನೆ ಎಲ್ಲಿಯವರೆಗೆ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಇಲ್ಲ. ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯವನ್ನು ವೀರಶೈವ ಸಮುದಾಯ ತಪ್ಪಾದಿ ಕೇಳಿಲಕತ್ತಾರೆ. ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು, ಜಾತಿ ಅಂದಲ್ಲಿ ಲಿಂಗಾಯತರ ಬರ್ಸ್ರಿ, ವೀರಶೈವರ ಬರ್ಸ್ರಿ, ನಿಮ್ಮ ಉಪಜಾತಿ ಇರೋದು ಅದನ್ನು ಬರ್ಸ್ರಿ. ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರಶೈವ ಅನ್ನೋದೇ ಇಲ್ಲ. 6 ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಧರ್ಮ ಅಂತ ಹೇಳಿ ಡಿಕ್ಲೇರ್ ಆಗಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ಕೊಲೆ ಮಾಡ್ಲಕತ್ತಾರಟ್ಟೆ ತಮ್ಮ ಸ್ವಾರ್ಥಕ್ಕೆ. ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ, ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡವ್ರು ಇವ್ರು ಕೆಲವೊಂದು ಕಂಪ್ನಿಗಳು. ಬಸವಣ್ಣವ್ರದ್ದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆನೇ ಮಾಡಿಲ್ಲ. ಯಾರು ನೀವು ಪತ್ರಕರ್ತರ? ಯಾರು ಪತ್ರಕರ್ತರ ಅಡ್ಡೆಗೆ ಉತ್ತರ ಕೊಡ್ತೀವಿ. ಇವತ್ತು 2M ಮೀಸಲಾತಿ ಒಳಗೆ ಜಾಗೃತಿ ಸಭೆಯಲ್ಲಿ ಭಾಗಿಯಾಗಿದ್ರಿ. ಮುಂದಿನ ರೂಪರೇಷೆಗಳು ತಮ್ಮ ನೇತೃತ್ವದಲ್ಲಿ ಯಾವ ರೀತಿ ಇರ್ತಾವಂತ ಸರ್? ಈಗ ನೋಡ್ರಿ, ಈಗ ಈ ಹೋರಾಟ ನಿರಂತರ. ಈಗ ಸುಪ್ರೀಂ ಕೋರ್ಟ್ನಾಗ ನಡೆದೈತೆ 2C ಮತ್ತು 2Dಯನ್ನು ಪುರಸ್ಕಾರ ಮಾಡಬೇಕಾಗೈತಿ. ಈಗಾಗಲೇ ಏನು ಸಿದ್ದರಾಮಯ್ಯನವರು ಕೆಲವೊಂದು ರಾಜ್ಯದವ್ರು ಮುಸ್ಲಿಮರು ಏನು ರಿಸರ್ವೇಷನ್ ಕೊಟ್ಟಾರೋ ಅದು ರದ್ದಾಗ್ತದೆ.
ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗೋದು ಸಿಗ್ತದೆ. ಸರ್ ಎಂತ ಸರ್ ನಿನ್ನೆ ಕಾಶ್ಯಪ್ನವ್ರು ನೇರವಾಗಿ ಏನ್ ಹೇಳ್ತಾರೆ, ನಾವೆಲ್ಲ ನಾವು ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳು ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಒಬ್ಬರೇ ಇರಬೇಕು. ಕೆಲವೊಬ್ರು ಜಾತಿ ಹೊಡೆಯುವಂಥ ಕೆಲಸ ಮಾಡತ್ತಾರ, ಬೆಳಗಾವದಾಗ ಸಮಾವೇಶ ಮಾಡ್ತಾರ, ಬೆಂಗಳೂರಿನಾಗ ಸಮಾವೇಶ ಮಾಡ್ತಾರ. ಅಂಥವ್ರಿಗೆಲ್ಲ ಉತ್ತರ ಕೊಡೋದಿಲ್ರಪ್ಪ, ನೀವೇ ಅವ್ರಿಗೆ ಕೇಳ್ಕೊತ್ಕೊಂಡ್ರಿ. ಸರ್ ಕಾಂಗ್ರೆಸ್ ಸರ್ಕಾರ ಬಂದಾಗಿಡ್ದ ಹಿಂದೂಗಳ ಮೇಲೆ ಅನ್ಯಾಯ ಭಾಳ ಆಗ್ತಾ ಇದೆ ಸರ್. ಅದಕ್ಕೆ ರೀ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಗಳನ್ನ ದಬ್ಬಾಳಿಕೆ ಆಗ್ಲಕತ್ತದಲ್ಲಿ ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಒಂದಾಗ್ಯಾರ. ಈಗ ಇವರು ಬರೀ ಮುಸ್ಲಿಮರು ತುಷ್ಟೀಕರಣ ಬಿಟ್ಟರೆ ಏನು ನಡೆಸ್ಯಾರ ರಾಜ್ಯದಾಗ? ಅವರಿಗೆ ರಿಸರ್ವೇಷನ್ ಕೊಟ್ಟರು, ಸರ್ ಇನ್ನೊಂದು ಕಾಂಟ್ರಾಕ್ಟ್ ಒಳಗೆ ರಿಸರ್ವೇಷನ್ ಕೊಟ್ಟರು. ಎಲ್ಲ ಆಫೀಸರ್ಗಳನ್ನೂ ಮುಸ್ಲಿಮರನ್ನ ಮುಖ್ಯಮಂತ್ರಿ ಕಚೇರಿ ಒಳಗೆ 4-5 ಮಂದಿ ಅವರೇ ಅದಾರ. ಸಂಶಯ ಬರ್ಲಾಕತ್ತ ನಮಗೆ ಸಿದ್ದರಾಮಯ್ಯವ್ರ ಬಗ್ಗೆ. ಸರ್ ಈಗ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕೋಸ್ಕರ ವೀರಶೈವ ಲಿಂಗಾಯತರು ಮುಂದೆ ಬಂದಿದ್ದಾರೆ, ಅಂದ್ರೆ ಸಮಾವೇಶ ಮಾಡ್ತಾ ಇದ್ದಾರೆ. ಹಿಂದೂ ಅನ್ನುವಂಥ ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಂತಂದ್ರೆ ನಾವು ಲಿಂಗಾಯತರು ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಕೈ ಸುತ್ತಂದ್ರು. ಈಗ ಮತ್ತೆ ಹೊಳ್ಳಿ ಅದನ್ನೇ ಮಾಡ್ತಾ ಇದ್ದಾರೆ. ಏನಂದ್ರೆ ಪ್ರತ್ಯೇಕ ಧರ್ಮ ಆಗಬೇಕು, ನಾವು ಪ್ರತ್ಯೇಕ ಧರ್ಮದ ಹಿಂದೂ ಲಿಂಗಾಯತ ಬರ್ಸಿದ್ರೆ ನಮ್ಗೆ ಧರ್ಮ ಸಿಗತ್ತೆ ಅನ್ನುವಂಥ ಪ್ರಚಾರಗಳು ನಡೆದವು. ಹಿಂದೂ ಬರೆಸ್ಬೇಡ್ರಿ, ಈ ಸಲ ಪೂರ್ತಿ ಸಾಫ್ ಆಗ್ತಾರೆ ಅಷ್ಟೇ. ಹಿಂದೂ ಬರೆಸ್ಬೇಡ್ರಿ, ನಮ್ಮ ವೀರಶೈವ ಅಂತ ಬರೆಸ್ರಿ. ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ, ಲಿಂಗಾಯತ ಅಂದ್ರೆ ಸಿಗುವುದಿಲ್ಲ. ಲಿಂಗಾಯತ ಜಾತಿ ಅಂತ ಕನ್ಸಿಡರೇಷನ್ ಐತಿ. ಸರ್ ಹಿಂದೂ ಲಿಂಗಾಯತ ಬರ್ಸಿದ್ರೆ ಧರ್ಮದ ಹೋರಾಟಕ್ಕೆ ಏನ್ರಿ ಹಿನ್ನಡೆ ಆಗತ್ತೆ ಸರ್? ಯಾವುದೋ ಕಡೆ ಈಗೇನು ಜಾತಿ ಗಂಟೆ ಒಳಗೆ ಹಿಂದೂ ಲಿಂಗಾಯತ ಹಾಕಿರೋದು ಸರ್. ಏನು ಹೋರಾಟ ನಡೆದೈತಲ್ಲ ಸರ್, ಅದಕ್ಕೇನು ಹಿನ್ನಡೆ ಯಾವ ಹೋರಾಟ? ಇದೆ ಸರ್. ಇದು ಏನಿದು ಲಿಂಗಾಯತ ಧರ್ಮದ ಏನು ನಡೆದೈತಲ್ಲ ಸರ್, ಇದು ಲಿಂಗಾಯತ ಅಥವಾ ಧರ್ಮ ನಡೆದ ಏನು ಹೋರಾಟ ನಡೆದೈತಲ್ಲ, ಇದಕ್ಕೇನ್ರಿ ಹಿನ್ನಡೆ ಆಕತ್ತೇನಂತ ಸರ್? ನೋಡ್ರಿ, ಈಗ ಎಲ್ಲರೂ ತಗೊಂಡಿದ್ದು ಹಿಂದೂ ಧರ್ಮದ ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ. ಕೆಲವೊಂದು ಲಿಂಗಾಯತರು ಸಹಿತ 2Aದಾಗ ಹೋಗ್ಯಾರ. ಅವ್ರು ಏನಂತ ಹೇಳ್ಯಾರ ಅಲ್ಲಿ? ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಉಪಯೋಗ ಮಾಡಿಲ್ಲ, ಹಿಂದೂ ತಮ್ಮ ಉಪಜಾತಿ ಹೇಳ್ಯಾರ. ಲಿಂಗಾಯತ ಇದೇನು ವೀರಶೈವ ಐತಲ್ಲ, ಇದು ಇನ್ನೂ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ. ಎಲ್ಲಿವರೆಗೆ 6 ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ಆಗ್ತದೆ. ಸರ್ ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು ಸರ್. ಹಾಂ ರೀ, ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು. ಹಾಗಾಗಿ ಎಲ್ಲ ಲಿಂಗಾಯತರು ಬಿಟ್ಟಿಲ್ಲ ಸರ್ ಯಾರು, ಅದ್ರ ಬಗ್ಗೆ ಏನು? ಹಾಂ ರೀ, ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು, ಲಿಂಗಾಯತ ಸಮಾಜದವ್ರು ಯಾರು ಹೋಗೇ ಇಲ್ಲ. ಲಿಂಗಾಯತ್ರೆ ಒಕ್ಕಲಿಗರು ಅವ್ರು ಬೇರೆ ಅಲ್ಲ, ನಾವು ಲಿಂಗಾಯತರು ಬೇರೆ. ಯಾರಿಗೆ ಅದು ಹಿಂದೂ ಸಲ ಸಿಗ್ಲಾಕತ್ತ, ನನಗತ್ ಸಿಗ್ಲಾಕತ್ತಲ್ಲ. ನೋಡ್ರಿ, ರಾಯಚೂರು ಜಿಲ್ಲೆ ಒಳಗ 50%ಗಿಂತ ಹೆಚ್ಚು SC/ST ಜನಾಂಗದವ್ರು ಅದಾರ. ಹಿಂದುಳಿದವರು, ದಲಿತರು ರಾಯಚೂರಿನಾಗ ಏನ್ರಿ, ಅಲ್ಲಿ 70,000 ರಿಂದ 80,000 ಜನ ಸೇರಿದ್ರು ಮೊನ್ನೆ ಹೋದಾಗ. ಮದ್ದೂರು ಅಲ್ಲಿ ಒಂದು ಲಿಂಗಾಯತರ ಮನೆ ಇಲ್ಲ, ಅಲ್ಲಿ 20,000 ಮಂದಿ ಕೊಟ್ಟಿದ್ರು. ಅದು ಏನು ನನ್ನ ಸಲಾಗಲ್ಲ, ಈ ಸಿದ್ದರಾಮಯ್ಯನವ್ರು ಏನು ಹಿಂದೂ ಧರ್ಮದ ಮೇಲೆ ಗದಾಪ್ರಾಯ ಮಾಡಕತ್ತಾರಲ್ಲ, ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಡ್ಲಾಕತ್ತಾರ. ನಮಗೆ ಹಿಂದೂ ಬೇಕಾಗೈತಿ, ಹಿಂದುತ್ವ ಬೇಕಾಗೈತಿ, ಹೊರತು ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲ ಅಂತ ಸಂದೇಶಿಸೋದು ನನ್ನ ಸರ ಸೇರಾರ್ಥ ನಾ ಎಲ್ಲಿ ಹೋಗೋದಿಲ್ಲ. ನಾ ಯಾಕೆ ಗುಡ್ ನ್ಯೂಸ್ ಅವ್ರ ಮನೆ ಬಾಗಲಕ್ಕೆ ಹೋಗಿ ನಿಂದ್ರಲ್ರಿ. ನೀವು ಯಾಕೆ ಗಡ್ಡಿ ಒಳಗೆ ಬಿದ್ದೀರಿ? ನಾ ಏನು